ಆತ ಬೆಂಗಳೂರಿನಲ್ಲಿ ಕಳೆದ ವಾರ ನಡೆದ ಯುವತಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಜರುಗಿದೆ. 13 ವರ್ಷದ ಬಾಲಕಿ ಮೇಲೆ ದುರುಳ ತಂದೆಯೇ ಅತ್ಯಾಚಾರ ಮಾಡಿದ್ದಾನೆ. ಬ್ಯಾಡರಹಳ್ಳಿ ಔಟ್ಪೋಸ್ಟ್ ವ್ಯಾಪ್ತಿಯ ಆಶ್ರಯ ಲೇಔಟ್ ನಿವಾಸಿ ಸಿದ್ದಲಿಂಗಯ್ಯ ಅನ್ನೋನೇ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿ. ಅತ್ಯಾಚಾರಕ್ಕೆ ಒಳಗಾದ ಬಾಲಕಿ ಸಿದ್ದಲಿಂಗಯ್ಯನ ಮೊದಲನೇ ಪತ್ನಿ ಲಕ್ಷ್ಮಮ್ಮರ ಮಗಳು. ಲಕ್ಷ್ಮಮ್ಮ ತೀರ್ಕೊಂಡ ಬಳಿಕ ಸಿದ್ದಲಿಂಗಯ್ಯ ರೇಣುಕಮ್ಮ ಎಂಬಾಕೆಯೊಂದಿಗೆ ಎರಡನೇ ವಿವಾಹವಾಗಿ ಮಗಳನ್ನ ತನ್ನ ಜೊತೆಯೇ ಇರಿಸಿಕೊಂಡಿದ್ದ. ಆದರೆ ಕುಡಿಯೋ ಚಟ ಇರುವ ಸಿದ್ದಲಿಂಗಯ್ಯ ಕುಡಿದ ಮತ್ತಿನಲ್ಲಿ ಈ ಕೃತ್ಯ ನಡೆಸಿದ್ದಾನೆ. ರೇಣುಕಮ್ಮ ನೀಡಿದ ದೂರಿನ ಮೇಲೆ ಆರೋಪಿ ಸಿದ್ದಲಿಂಗಯ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಆರೋಪ ಸಾಬೀತಾಗಿದ್ದು ಆರೋಪಿಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ತಂದೆಯೇ ಸ್ವತಃ ಮಗಳ ಮೇಲೆ ಅತ್ಯಾಚಾರ ಮಾಡ್ತಿರೋ ಪ್ರಕರಣಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಸಮಾಜಕ್ಕೆ ಅತಿ ದೊಡ್ಡ ನಾಚಿಕೆಗೇಡಿನ ಕೆಲಸ ಇದು. ಆದರೆ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಮತ್ತೆ ಯಾವ ರೀತಿ ದೂರು ನೀಡಲಾಯಿತು? ಹೌದು ಭಾವನಾ, ಬೆಂಗಳೂರಿನಲ್ಲಿ ಇತ್ತೀಚೆಗಂತೂ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಮೊನ್ನೆ ಅಂದ್ರೆ ತಾವರೆಕೆರೆ ಪೊಲೀಸ್ ಠಾಣೆ ಲಿಮಿಟ್ ನಲ್ಲಿ ಈ ಫೆಬ್ರವರಿ 3ನೇ ತಾರೀಕು ಒಂದು ಸಾಮೂಹಿಕ ಅತ್ಯಾಚಾರ ಪ್ರಕರಣ ನಡೆದಿತ್ತು. ಅದು ಇನ್ನೂ ಮಾಸಿಲ್ಲ, ಅಂದ್ರೆ ಇನ್ನೂ ಆರೋಪಿಗಳನ್ನ ಅದು ಹಿಡ್ದೇ ಇಲ್ಲ. ಅಷ್ಟರಲ್ಲಿ ಇನ್ನೊಂದು ಅತ್ಯಾಚಾರ ಪ್ರಕರಣ ನಡೆದಿರುವಂತದ್ದು ಅದೇ ಪೊಲೀಸ್ ಠಾಣೆ ಲಿಮಿಟ್ ನಲ್ಲಿ. ಇದರಲ್ಲಿ ಏನಂತಂದ್ರೆ ಹೆತ್ತ ತಂದೆಯೇ ತನ್ನ 13 ವರ್ಷದ ಮಗಳ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘಟನೆ ಇದು. ಆತನಿಗೆ ಕುಡಿಯೋ ಚಟ ಇತ್ತು. ಆಶ್ರಯ ಲೇಔಟ್ ಅಂದ್ರೆ ಕೊಡಿಗೆಹಳ್ಳಿ ಸಮೀಪದ ಆಶ್ರಯ ಲೇಔಟ್ ನಲ್ಲಿ ನಿವಾಸಿ ಸಿದ್ದಲಿಂಗಯ್ಯ ಅಂತ ಆರೋಪಿ. ಇಬ್ಬರನ್ನ ಮದುವೆ ಆಗಿದ್ದಾನೆ ಅವನು. ಮೊದಲನೇ ಪತ್ನಿ ತೀರ್ಕೊಂಡಿದ್ದಾಳೆ. ಆಕೆಯ ಮಗಳು 13 ವರ್ಷದ ಬಾಲಕಿ ಮೇಲೆ ಈತ ಅತ್ಯಾಚಾರ ಮಾಡಿರುವಂತದ್ದು. ಎರಡನೇ ಮದುವೆ ಆದ್ಮೇಲೆ ಮಗಳನ್ನ ತನ್ನ ಜೊತೆನೆ ಇರಿಸ್ಕೊಂಡಿದ್ದ. ಎರಡನೇ ಹೆಂಡತಿ ಇಲ್ದಿರೋ ಸಂದರ್ಭ ನೋಡಿ ಮನೆಯಲ್ಲೇ ಈತ ಅತ್ಯಾಚಾರ ಮಾಡಿದ್ದಾನೆ. ಈ ಮುಂಚೆ ಸಾಕಷ್ಟು ಬಾರಿ ಲೈಂಗಿಕ ಕಿರುಕುಳ ಕೂಡ ಮಗಳಿಗೆ ನೀಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಂದಿದೆ. ಈ ಸಂಬಂಧಪಟ್ಟಂತೆ ಎರಡನೇ ಹೆಂಡತಿ ರೇಣುಕಮ್ಮ ಅನ್ನೋ ಹೆಸರಿನ ಹೆಂಗಸು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಕಂಪ್ಲೇಂಟ್ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿ ಸಿದ್ದಲಿಂಗಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಭಾವನಾ. ಓಕೆ ಮಸೂದ್, ಧನ್ಯವಾದ ಮಾಹಿತಿಗಾಗಿ.